ದರ್ಶನ್ ತಲೆಯಲ್ಲಿ ಕೂದಲಿಲ್ಲ, ಅದೆಲ್ಲ ಏನಿಗೆ ಬೇಕು? ಅವಶ್ಯಕತೆ ಇದೆ. ಒಬ್ಬ ಮನುಷ್ಯನಾಗಿದೆಲ್ಲ ಅವಶ್ಯಕತೆ ಇದೆಯಾ? ದರ್ಶನ್ ಒಬ್ಬ ನಟ, ನಾವೆಲ್ಲ ಒಪ್ಕೊಂಡಿದೀವಿ, ಕರ್ನಾಟಕ ಒಪ್ಕೊಂಡಿದೆ, ಪ್ರಪಂಚ ಒಪ್ಕೊಂಡಿದೆ, ನಮ್ಗೇನ್ ಸಮಸ್ಯೆ ಇಲ್ಲ. ಆ ದರ್ಶನ್ ಯಾರು? ಅವನಿಗೆ ತಲೆಯಲ್ಲಿ ಕೂದಲಿಲ್ಲ, ವಿಗ್ ಹಾಕಂತಾನೆ. ಈ ಪರ್ಸನಲ್ ಅಟ್ಯಾಕ್ ಯಾಕೆ ಬೇಕು? ಯಾಕೋ ಬೇಕೋ ನಿನ್ಗೆ? ಪ್ರಥಮ ಪರ್ಸನಲ್ ಅಟ್ಯಾಕ್ ದರ್ಶನ್ ಮಾಡಿದ್ರೆ ನಾವ್ ಯಾರು ಸಪೋರ್ಟ್ ಮಾಡಲ್ಲ, ನಮ್ಗೆ ಅದೆಲ್ಲ ಬೇಡ. ನೀನ್ ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಹಾಕೊಂಡಿದ್ಯಾ, ನೀನು ಕೆಡಕ್ ಹುಡುಗ. ಓಕೆ ಪ್ರಥಮ್, ನಾವು ಖಂಡಿತ ನೀನು ಮಾಡ್ತಾ ಇರೋ ಕ್ರಿಟಿಸಿಸಮ್ ಜೊತೆ ನಾವ್ ಯಾರು ಇಲ್ಲಪ್ಪ. ನೀನು ದರ್ಶನ್ ನ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಖಂಡಿತವಾಗಿ ನಿನ್ ಜೊತೆಗೆ ನಾವ್ ಯಾರು ನಾನಂತೂ ಇಲ್ಲ. ನಿನಗೆ ನಾನ್ ಸಪೋರ್ಟ್ ಮಾಡಿದ ದೊಡ್ಡ ತಪ್ಪಾಯ್ತು ಅಂತ ಅನಿಸ್ತಾ ಇದೆ. ನೀನೊಬ್ಬ ನಟ ಅಂತ ಹೇಳಕ್ಕೆ ನಾನು ನಾಚಿಕೆ ಆಗುತ್ತೆ. ಹೋಗಿ ರಿಹಾಬಿಲಿಟೇಷನ್ ಸೆಂಟರ್ ತೋರಿಸ್ಕೋ. ದರ್ಶನ್ ತಲೆಯಲ್ಲಿ ಕೂದಲಿಲ್ಲ, ಅದೆಲ್ಲ ಏನಿಗೆ ಬೇಕು? ಡು ಯು ಥಿಂಕ್ ಆಲ್ ದಿಸ್ ಇಸ್ ರಿಕ್ವೈರ್ಡ್? ಅದು ಕ್ರಿಟಿಸಮ್ ಮಾಡೋ ಲೆವೆಲ್, ಪರ್ಸನಲ್ ಲೆವೆಲ್ ಅನ್ಸಲ್ವಾ ಇದು? ಅವಶ್ಯಕತೆ ಇದೆ. ಒಬ್ಬ ಮನುಷ್ಯನಾಗಿದೆಲ್ಲ ಅವಶ್ಯಕತೆ ಇದೆಯಾ? ಪ್ರಥಮ್ ಅವರೇ, ನಾನು ನಿಮ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ, ತಾವು ಕಂಪ್ಲೇಂಟ್ ಕೊಡಿಲ್ಲ. ಹುಚ್ಚಾಟವನ್ನ ಮೆರ್ಕೊಂಡು ಆ ವಿಡಿಯೋ, ಆ ಒಂದು ಆಡಿಯೋನ ನಾನು ವಿಧಿ ಇಲ್ಲದೆ, ಯಾಕಂದ್ರೆ ನಾಳೆ ದಿವಸ ನಿನ್ಗೇನೋ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ನಾನು ಆನ್ಸರಬಲ್ ಇರ್ತೀನಿ ಅಂತೇಳಿ ನಾನು ಅದನ್ನ ಪಬ್ಲಿಕ್ ಡೊಮೈನ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕದೆ. ಓಕೆ, ತಾವು ಇವತ್ತು ಅದನ್ನ ಅಡ್ವಾಂಟೇಜ್ ತಗೊಂಡು ಹೋಗಿ ಆರಾಮಾಗಿ ಒಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಕಂಪ್ಲೇಂಟ್ ಕೊಟ್ಟು ಆಯ್ತು ಕಾನೂನು ಕ್ರಮ ಆಗುತ್ತೆ ಅಂತ ಬಾಯಿ ಮುಚ್ಕೊಂಡು ಇರಬೇಕು ಪ್ರಥಮ್. ಈಗ ನಾನು ನೋಡಿದೆ ಒಂದು ವಿಡಿಯೋದಲ್ಲಿ, ಯಾರೇ ಆಗಿರಲಿ ಕ್ರಿಟಿಸಿಸಮ್ ಮಾಡಕ್ಕೆ ಒಂದು ಲಿಮಿಟ್ ಇರಬೇಕು. ನಿನಗೆ ಯೋಗ್ಯತೆ ಇದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನ ಪೊಲೀಸರು ಕ್ರಮ ಜರುಗಿಸ್ತಾರೆ. ಈಗ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟು ಬಂದ್ರು. ಯಾರ ಬಗ್ಗೆ? ಏನೋ ದರ್ಶನ್ ಫ್ಯಾನ್ಸ್ ಅಂತ ಹೇಳದಂತವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಬಂದ್ರು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಏ ದಡ್ಡ, ನೋಡಿ ಕಲ್ತ್ಕೋ. ನಾನು ಕೆಟ್ಟದಕ್ಕೆ ಆಪೋಸ್ ಮಾಡ್ತೀನಿ ಹೊರತು ಕ್ರಿಟಿಸಿಸಮ್ ಮಾಡೋ ಅಂತ ಲೆವೆಲ್ಗೆ ನಾವ್ ಯಾರು ಹೋಗಲ್ಲ. ಈಗ ದರ್ಶನ್ ಒಬ್ಬ ನಟ, ನಾವೆಲ್ಲ ಒಪ್ಕೊಂಡಿದೀವಿ, ಕರ್ನಾಟಕ ಒಪ್ಕೊಂಡಿದೆ, ಪ್ರಪಂಚ ಒಪ್ಕೊಂಡಿದೆ, ನಮ್ಗೇನ್ ಸಮಸ್ಯೆ ಇಲ್ಲ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ದರ್ಶನ್ ಅವ್ರ ಹುಡುಗರು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ನೀವು ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸಹಮತವನ್ನ ವ್ಯಕ್ತಪಡಿಸಬೇಕೇ ಹೊರತು ದರ್ಶನ್ ಯಾರು? ಅವನಿಗೆ ತಲೆಯಲ್ಲಿ ಕೂದಲಿಲ್ಲ, ವಿಗ್ ಹಾಕಂತಾನೆ. ಈ ಪರ್ಸನಲ್ ಅಟ್ಯಾಕ್ ಯಾಕೋ ಬೇಕೋ ನಿನ್ಗೆ? ನಾನು ಸಾಮಾನ್ಯ ಜನರಿಗೆ ಹೇಳೋದೇನು ಅಂತಂದ್ರೆ, ವಿ ಡೋಂಟ್ ಸ್ಟ್ಯಾಂಡ್ ವಿತ್ ಆಲ್ ದಿಸ್. ಏನೋ ಅವನಿಗೆ ಇವನಿಗೆ ಪ್ರಥಮ್ಗೆ ಏನೋ ಅಟ್ಯಾಕ್ ಮಾಡಿದ್ರು ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಸಿಂಪತಿ ತೋರಿಸಿ ಹೇಳಿದ್ವಿ ಹೊರತು, ಪ್ರಥಮ ಪರ್ಸನಲ್ ಅಟ್ಯಾಕ್ ದರ್ಶನ್ ಮಾಡಿದ್ರೆ ನಾವು ಯಾರು ಸಪೋರ್ಟ್ ಮಾಡಲ್ಲ, ನಮ್ಗೆ ಅದೆಲ್ಲ ಬೇಡ. ನಾವು ವಿ ಬಿಲೀವ್ ಇನ್ ರೆಸ್ಪೆಕ್ಟಿಂಗ್ ಈಚ್ ಅದರ್. ತಪ್ಪು ಮಾಡಿದ್ರು ಸಹ ನಾವು ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಂಡಿದೀವಿ. ಅಕಸ್ಮಾತ್ ದರ್ಶನ್ ತಪ್ಪು ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಕೊಡಕ್ಕೆ, ಅಥವಾ ಹುಡುಗರು ತಪ್ಪು ಮಾಡಿದ್ರೆ ತಮ್ಮ ಶಿಕ್ಷೆ ಕೊಡಕ್ಕೆ ನ್ಯಾಯಾಲಯ ಇದೆ. ಅದು ಕಾನೂನು ಕ್ರಮ ಜರುಗಿಸಕ್ಕೆ ಪೊಲೀಸರು ಇದ್ದಾರೆ. ಹೇಯ್ ಪ್ರಥಮ್, ನೀನ್ ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಹಾಕೊಂಡಿದ್ಯಾ, ನೀನು ಕೆಡಕ್ ಹುಡುಗ. ಒಬ್ಬರ ಬಗ್ಗೆ ನೀನ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡೋಂತ ಅವಶ್ಯಕತೆ ಏನಿದೆಯಪ್ಪ? ನನಗೆ ಆ ಹುಡುಗರೇ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಇದು ಈ ವಿಡಿಯೋ ನೋಡಿ, ಈಗ ಜಸ್ಟ್ ಒಂದು ವಿಡಿಯೋ ಬಂತು, ನಾನು ಅದಕ್ಕೆ ವಿಡಿಯೋ ಮಾಡಾಕ್ತಾ ಇದ್ದೀನಿ. ನಾವು ದರ್ಶನ್ ಅಥವಾ ದರ್ಶನ್ ಅವರ ಹುಡುಗರ ಕೆಟ್ಟದನ್ನ ವಿರೋಧಿಸ್ತೇವೆ ಹೊರತು ನಾವೆಲ್ಲೂ ಕೂಡ ಪರ್ಸನಲ್ ಆಗಿ ವಿ ಡೋಂಟ್ ಕ್ರಿಟಿಸೈಸ್ ಟು ದಾಟ್ ಲೆವೆಲ್. ಆಮೇಲೆ ರಮ್ಯಾ ಅವರು ತುಂಬಾ ಸಕಟಾಗಿ ಎಸ್ ಏನಪ್ಪ ನಮ್ಗೇನು ಅರ್ಥ ಆಗಲ್ಲ. ನಿಜವಾಗ್ಲೂ ನೀವೆಲ್ಲ ಮನುಷ್ಯರ ಅಂತ ನನಗನ್ನಿಸ್ತದೆ. ಅವ್ರ ಹುಡುಗರು ಮಾಡೋದಕ್ಕೂ ನೀನು ಆಡೋದಕ್ಕೂ ಡೂ ಯು ಥಿಂಕ್ ಏನಾದ್ರೂ ಒಡಂಬಡಿಕೆ ಇದೆಯಾ? ಈ ಸಮಾಜ ಎಲ್ಲೋಬೇಕು ನಿಮ್ ಕಿತ್ತಾಟದಲ್ಲಿ? ರಿಯಲಿ ವಿ ಫೀಲ್ ವೆರಿ ಸಾರಿ ಫಾರ್ ದಿಸ್. ಓಕೆ ಪ್ರಥಮ್, ನಾವು ಖಂಡಿತ ನೀನು ಮಾಡ್ತಾ ಇರೋ ಕ್ರಿಟಿಸಿಸಮ್ ಜೊತೆ ನಾವ್ ಯಾರು ಇಲ್ಲಪ್ಪ. ನಿನಗೆ ತೊಂದರೆ ಆಗಿದ್ದಾಗ ಸಪೋರ್ಟ್ ಇದ್ವಿ ಹೊರತು, ನೀನು ದರ್ಶನ್ ನ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಖಂಡಿತವಾಗಿ ನಿನ್ ಜೊತೆಗೆ ನಾವ್ ಯಾರು ನಾನಂತೂ ಇಲ್ಲ. ನೀನ್ ಏನ್ ಬೇಕಾದ್ರೆ ಹಾಳಾಗೋಗು. ಓಕೆ, ಅಂಡ್ ಐ ಡೋಂಟ್ ಸಪೋರ್ಟ್ ಆಲ್ ದಿಸ್. ರೆಸ್ಪೆಕ್ಟ್ ಮಾಡಿ ಜೀವನ ಮಾಡೋ. ನಿನಗೆ ಹೆಂಗ್ ಫ್ಯಾಮಿಲಿ ಇದೆ, ಅವನಿಗೂ ಇದೆ. ತಪ್ಪು ಮಾಡಿರ್ಬೋದು, ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡು, ಮುಗ್ದೋಯ್ತಲ್ವಾ? ಕೂದ್ಲ ಅವ್ನು ದರ್ಶನ್ ತಲೆಯಲ್ಲಿ ಕೂದ್ಲಿಲ್ಲ, ಅದೆಲ್ಲ ಏನಿಗೆ ಬೇಕು? ಡು ಯು ಥಿಂಕ್ ಆಲ್ ದಿಸ್ ಇಸ್ ರಿಕ್ವೈರ್ಡ್? ಅದು ಕ್ರಿಟಿಸಮ್ ಮಾಡೋ ಲೆವೆಲ್, ಪರ್ಸನಲ್ ಲೆವೆಲ್ ಅನ್ಸಲ್ವಾ ಇದು? ಅವಶ್ಯಕತೆ ಇದೆ. ಒಬ್ಬ ಮನುಷ್ಯನಾಗಿದೆಲ್ಲ ಅವಶ್ಯಕತೆ ಇದೆಯಾ? ಐ ಫೀಲ್ ಸಾರಿ ಫಾರ್ ದಿಸ್ ಪ್ರಥಮ್. ಐ ಆಮ್ ವೆರಿ ವೆರಿ ಸಾರಿ. ನಾನು ನಿನ್ನ ಸಪೋರ್ಟ್ ಮಾಡಿದ ದೊಡ್ಡ ತಪ್ಪು ಅನಿಸ್ತಾ ಇದೆ. ಈಗ ಐ ಫೀಲ್ ನಿನಗೆ ನಾನು ಸಪೋರ್ಟ್ ಮಾಡಿದ ದೊಡ್ಡ ತಪ್ಪಾಯ್ತು ಅಂತ ಅನಿಸ್ತಾ ಇದೆ.
ಖಂಡಿತವಾಗಿ ಯಾರನ್ನು ಪರ್ಸನಲ್ ಅಟ್ಯಾಕ್ ಮಾಡಕ್ಕೆ ನಾವ್ ಯಾರು ಸಪೋರ್ಟ್ ಮಾಡಲ್ಲ. ತಪ್ಪು ಮಾಡಿದ್ರೆ ದರ್ಶನ್ ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡು, ಫ್ಯಾನ್ಸ್ ತಪ್ಪು ಮಾಡಿದ್ರು ಕಂಪ್ಲೇಂಟ್ ಕೊಡು. ನಿನ್ಗೆ ಕಂಪ್ಲೇಂಟ್ ಕೊಡೋ ಯೋಗ್ಯತೆನೇ ಇರಲಿಲ್ಲ. ನಾವು ನಿನಗೆ ಒಂದು ಬ್ಯಾಕ್ ಗ್ರೌಂಡ್ ಕೊಟ್ರೆ ಹುಚ್ಚುಚ್ಚುವಾಗಿ ಮೊಬೈಲ್ ಮೈಕ್ ಹಿಡ್ಕೊಂಡು ನೀನೊಬ್ಬ ನಟ ಅಂತ ಹೇಳಕ್ಕೆ ನಾನು ನಾಚಿಕೆ ಆಗತ್ತೆ. ಒಂದು ಸಮನ್ವಯತೆ ಇಲ್ಲ, ಒಂದು ಸಮಾಧಾನ ಇಲ್ಲ. ಮೈಕ್ ಇಟ್ರೆ ಹುಚ್ಚನಾಯಿ ತರ ಮಾತಾಡ್ತೀಯಲ್ಲೋ ಪ್ರಥಮ್. ಹೋಗಿ ರಿಹ್ಯಾಬಿಲಿಟೇಷನ್ ಸೆಂಟರ್ ತೋರಿಸ್ಕೋ. ನೆನ್ನೆ ಹೇಳ್ತಾ ಇದ್ಲು ರಮ್ಯಾ, ದರ್ಶನ್ ಫ್ಯಾನ್ಸ್ ಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಕಳಿಸ್ಬೇಕು. ಐ ಫೀಲ್ ಯು ಶುಡ್ ಗೋ ಫಾರ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಇಫ್ ಐ ಆಮ್ ನಾಟ್ ರಾಂಗ್. ರಿಹ್ಯಾಬ್ ಹೋಗು ಪ್ರಥಮ. ಐ ಫೀಲ್ ಯು ಡೆಫಿನೆಟ್ಲಿ ಡಿಸರ್ವ್ ಎ ಟ್ರೀಟ್ಮೆಂಟ್ ದೇರ್. ಥ್ಯಾಂಕ್ ಯು. ನೋಡಿ, ನಾವು ಕೆಟ್ಟದ್ದು ಮಾಡಿದ್ರೆ ಪ್ರಶ್ನೆ ಮಾಡ್ತೀವಿ, ಕಂಪ್ಲೇಂಟ್ ಕೊಡು ಅಂತ ಹೇಳ್ತೀವಿ ಹೊರತು ಪರ್ಸನಲ್ ಆಗಿ ನಾವು ಯಾರನ್ನೂ ಟಾರ್ಗೆಟ್ ಮಾಡಲ್ಲ. ನಮ್ಗೇನು ಅವಶ್ಯಕತೆನೂ ಇಲ್ಲ, ಇನ್ಕ್ಲೂಡಿಂಗ್ ದರ್ಶನ್. ದರ್ಶನ್ ಒಬ್ಬ ನಟ, ಅವ್ನು ತಪ್ಪು ಮಾಡಿದ್ರೆ ಅದು ಕೋರ್ಟ್ ಇದೆ, ಪೊಲೀಸರು ಇದಾರೆ, ಕಂಪ್ಲೇಂಟ್ ಕೊಟ್ಟು ಮುಚ್ಕೊಂಡಿರ್ಬೇಕು. ಅದು ಬಿಟ್ಟು ವಿಗ್ ಇಲ್ಲ, ಅದಿಲ್ಲ, ಶಾ ಇಲ್ಲ, ನಿನ್ಗೆಲ್ಲ ಏನ್ಕೋಬೇಕು ಅದೆಲ್ಲ. ನೋಡು, ನಮಗೂ ದರ್ಶನ್ಗೆ ಒಂದಕ್ಕೊಂದು ಒಡಂಬಡಿಕೆ ಇಲ್ದಿರಬಹುದು, ಬಟ್ ವಿ ಡೋಂಟ್ ಡಿಸ್ರೆಸ್ಪೆಕ್ಟ್. ನಾನಂತೂ ಡಿಸ್ಪೆಕ್ಟ್ ಮಾಡಲ್ಲಪ್ಪ, ಅವ್ರು ಏನೋ ಮಾಡ್ಕೊಳ್ಳಿ, ನನಗೆ ಬೇಕಾಗಿಲ್ಲ. ಓಕೆ, ನಾವು ಈ ಸಮಾಜದಲ್ಲಿ ಬದುಕು ಅಂತ ಹೇಳುವಂತ ವ್ಯಕ್ತಿಗಳು, ನಾವು ಹಾಳು ಮಾಡಿ ಹಾಳಾಗುವ ವ್ಯಕ್ತಿಗಳಂತೂ ಅಲ್ಲ. ಅಂಡ್ ವಿ ಡೋಂಟ್ ರಿಕ್ವೈರ್ ದಿಸ್. ಐ ಆಮ್ ಟೆಲಿಂಗ್ ಯು ಪ್ರಥಮ್, ನಿನ್ಗೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನನಗೂ ನಿನಗೂ ಯಾವ್ದು ಸಂಬಂಧ ಇಲ್ಲ. ನೀನುಂಟು, ಆ ಹುಡುಗರುಂಟು, ಏನೋ ನಾವು ಮಾಡ್ಕೊಂಡು ಹಾಳಾಗಿ ಹೋಗಿ. ಓಕೆ, ಅಂಡ್ ಡೆಫಿನೆಟ್ಲಿ ವಿ ಸ್ಟ್ಯಾಂಡ್ ವಿತ್ ರಮ್ಯಾ. ನೋಡಿ, ಶಿವಣ್ಣ ರಮ್ಯನ್ ಸಪೋರ್ಟ್ ಮಾಡಿದ್ದಾರೆ, ನಿನಗೆ ಸ್ಟೇಟ್ಮೆಂಟ್ ಹಾಕಿಲ್ಲ. ನಿನ್ ಯೋಗ್ಯತೆ ಅವ್ರಿಗೆ ಶಿವಣ್ಣಗೂ ಗೊತ್ತು. ಶಿವಣ್ಣ ರಮ್ಯನಿಗೆ ಸಪೋರ್ಟ್ ಮಾಡಿದ್ದಾರೆ, ನಿನಗೆ ಖಂಡಿತ ಅವ್ರೊಂದು ಸ್ಟೇಟ್ಮೆಂಟ್ ಹಾಕಿಲ್ಲ. ಯಾಕಂದ್ರೆ ನೀನು ಆ ಯೋಗ್ಯತೆ ಉಳಿಸ್ಕೊಂಡಿಲ್ಲ ಅಂತ ಶಿವಣ್ಣಗೆ ಗೊತ್ತಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.